ಭಾರೀ ವಿರೋಧದ ನಡುವೆನೂ ಕೂಡ ಕೋಗಿಲು ನಿರಾಶ್ರಿತರಿಗೆ ಮನೆ ಕೊಡುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಾಗಿದೆ. ಆರಂಭದ ಹಂತದಲ್ಲಿ 26 ಜನರನ್ನು ಗುರುತಿಸಲಾಗಿದೆ. ಇವರೆಲ್ಲರಿಗೂ ಕೂಡ ಹೊಸ ಮನೆಯ ಭಾಗ್ಯ. 26 ಜನರಿಗೆ ಇದು ಮೊದಲನೇ ಹಂತನ ಅಥವಾ ಮೊದಲು ಮತ್ತು ಕೊನೆಯ ಹಂತನ ಗೊತ್ತಿಲ್ಲ. ಇವತ್ತು 20 ಜನರಿಗೆ ಮನೆ ಹಂಚಬಹುದು ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. 167 ಮನೆಗಳ ಪೈಕಿ 26 ಜನರಿಗೆ ಇವತ್ತು ಮನೆ ಗೃಹಭಾಗ್ಯ. ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಇವರು ಇಲ್ಲೇ ಇದ್ದರು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆಯಂತೆ. ಹಾಗಾಗಿ ಮೊದಲ ಹಂತದಲ್ಲಿ ಇಷ್ಟು ಜನಕ್ಕೆ 26 ಕುಟುಂಬಗಳಿಗೆ ಮನೆ ಸಿಗುತ್ತೆ. BJP ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾನೇ ಇತ್ತು, ಯಾವುದೇ ಕಾರಣಕ್ಕೂ ಮನೆ ಕೊಡಬಾರ್ದು ಅಂತ. ನೀವು ಕೇರಳದ ಒತ್ತಡಗಳಿಗೆಲ್ಲ ಮಣಿಬೇಡಿ ಅಂತ ಹೇಳ್ತಾನೆ ಇದ್ದರು. ಇದೆಲ್ಲದರ ನಡುವೆನೂ ಕೂಡ 26 ಜನರಿಗೆ ಇವತ್ತು ಮನೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಷನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು. 26 ಜನಕ್ಕೆ ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ, ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗೂ ಕರ್ನಾಟಕದವ್ರು ಇರಬೇಕು. ಈಗ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ನೋಡೋಣ, ಕೆಲವೊಂದು ಮಾನದಂಡಗಳನ್ನು ಕೂಡ ಸರ್ಕಾರ ಹೇಳಿದೆ. ಅಂದರೆ ನೀವು ಎಲ್ಲಿಯವರಾದರೂ ಆಗಿರಿ, ರಾಜ್ಯದವರೇ ಆಗಿರಬೇಕು, ಬೆಂಗಳೂರಿಗೆ ಬಂದು 5 ವರ್ಷ ಆಗಿರಬೇಕು, ಸ್ಕೂಲು ಅದು ಇದು ದಾಖಲಾತಿಗಳೆಲ್ಲವನ್ನೂ ಕೂಡ ನೋಡ್ತೀವಿ. ಬೇರೆ ಬೇರೆ ರಾಜ್ಯದವರು ಅದು ಇದು ಅಂದರೆ ಕೊಡಲ್ಲ. ನಾವು ಬೇರೆ ರಾಜ್ಯದಿಂದ ಬಂದು ಇಲ್ಲೇ ಇದ್ದು ಅದರ ಮೂಲ ಇಲ್ಲೇ ಆಗಿದ್ದರೆ ಖಂಡಿತವಾಗ್ಲೂ ಕೊಡ್ತೀವಿ. ಆದರೆ ಯಾವುದಾದ್ರೂ ರಾಜ್ಯದ ಯಾವುದಾದ್ರೂ ಒಂದು ಭಾಗದಿಂದ ಬಂದಿರಬೇಕು. ನೀವು ಇದೇ ಕಾಲೋನಿಯಲ್ಲಿ 5 ವರ್ಷಗಳಿಂದ ವಾಸವಾಗಿರಬೇಕು. ಇದೇ ನೋಡಿ ಬಂದಿರುವಂಥ ಪ್ರಶ್ನೆ. ಅಕ್ಕಪಕ್ಕದ ಕಾಲೋನಿಯವರೆಲ್ಲ ಬಂದು ಹಿಂಗೆ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡ್ಬಿಟ್ರೆ ಯಾರ್ಯಾರಿಗಿಂತ ಮನೆ ಕೊಡ್ತಾರೆ ಅವರು? ಕೊಡೋಕ್ಕೂಡ್ದು ಯಾವುದೇ ಕಾರಣಕ್ಕೂ. ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಈ ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರುವಂಥವ್ರು ಜನ ಒದ್ದಾಡ್ತಾ ಇದ್ದಾರೆ ಪಾಪ. ತಲೆ ಮೇಲೆ ಒಂದು ಸೂರು ಸಿಕ್ಕರೆ ಸಾಕು ಅಂತ. 5 ವರ್ಷಗಳಿಂದ ಇಲ್ಲೇ ವಾಸವಾಗಿರಬೇಕು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಕನ್ನಡಿಗರು, ಒಟ್ಟು ರಾಜ್ಯದ ಭಾಗದವರೇ ಆಗಿರಬೇಕು. ಅವರು ಭಾಷೆ ಬೇರೆ ಆಗಿರ್ಬೋದು. ತುಂಬ ಜನ ತೆಲುಗು ಮಾತಾಡುವಂಥವ್ರು ಇದ್ದಾರೆ, ತುಂಬ ಜನ ತಮಿಳು ಮಾತಾಡುವಂಥವ್ರು ಇರ್ತಾರೆ. ಆದರೆ ಕರ್ನಾಟಕದವರೇ ಆಗಿರಬೇಕು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡಿ, ಭಾರೀ ವಿರೋಧದ ನಡುವೆನೂ ಕೂಡ ಮೊದಲು 26 ಜನರಿಗೆ ಮನೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಆದರೆ ಮನೆ ಕೊಡ್ತೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. ಏನೇನು ಕಂಡೀಷನ್ಸ್? ಕೇವಲ ಈ ಕಂಡೀಷನ್ ಇದು ಹೇಳೋಕ್ಕೆ ಮಾತ್ರನಾ ಅಥವಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರಾ? ನಂಬರ್ 1. ನಂಬರ್ 2, 26 ಜನರು ಮೊದಲ ಹಂತ ಕೊನೆ ಹಂತ ಇದೇನೇನಾ ಅಥವಾ ಇದು ಟು ಬಿ ಕಂಟಿನ್ಯೂಡ್, ಏನಾದರೂ ಮತ್ತೆ ಕಂಟಿನ್ಯೂ ಆಗುತ್ತಾ ಇದು? ರಂಗನಾಥ್, ಈಗಾಗಲೇ ಕೂಡ ವಸತಿ ಸಚಿವರು ಮೊದಲ ಹಂತದಲ್ಲಿ ಕೋಗಿಲು ಲೇಔಟ್ ನಿವಾಸಿಗಳಿಗೆ 26 ಜನರಿಗೆ ಮನೆಯನ್ನ ನೀಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಈಗಾಗಲೇ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಮೊದಲ ಹಂತದಲ್ಲಿ ಈಗಾಗಲೇ ದಾಖಲಾತಿಗಳು ವೆರಿಫಿಕೇಶನ್ ಆಗಿದೆ, ಅವರಿಗೆ ಮೊದಲ ಹಂತದಲ್ಲಿ ಮನೆಗಳನ್ನು ನೀಡ್ತೀವಿ. ಮುಂದಿನ ಹಂತದಲ್ಲಿ ಯಾರ್ಯಾರ ದಾಖಲಾತಿಗಳು ಸರಿಯಾಗಿದೆ ಅಂದರೆ ನಾವೇನು ಮಾನದಂಡಗಳನ್ನು ಹಾಕೊಂಡಿದ್ದೀವಿ, ಆ ಮಾನದಂಡಗಳಲ್ಲಿ ಇರುವಂತಹ ಮಾಹಿತಿಗಳು ಯಾರ್ಯಾರಿಗಿದೆ ಅವರಿಗೆ ಕೊಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದರೆ, ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ
ವಸತಿ ಸಚಿವರು ಹೇಳ್ತಾ ಇರುವಂತದ್ದು ನಮ್ಮ ರಾಜ್ಯದವರೇ ಆಗಿರಬೇಕು, ಅಂದ್ರೆ ಮನೆ ಕೊಡಬೇಕು ಅನ್ನೋಂತ ನಾವೇನು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೀವಿ, ಅದರಲ್ಲಿ ನಮ್ಮ ರಾಜ್ಯದವರೇ ಆಗಿರಬೇಕು, ಬೇರೆ ಅಂದ್ರೆ ಯಾವ್ದಾದ್ರು ಜಿಲ್ಲೆಯಲ್ಲಿ ನೆಲೆಸಿದ್ದು ಮತ್ತೆ ನಮ್ಮದೇ ಅಂದ್ರೆ ಬೇರೆ ಭಾಷೆಯವರಾಗಿದ್ರು ಕೂಡ ಪರವಾಗಿಲ್ಲ, ಇದೇ ಲೇಔಟ್ ನಲ್ಲಿ 5 ವರ್ಷದಿಂದ ನೆಲೆಸಿರಬೇಕು. ಇದರಲ್ಲಿ ಪ್ರಮುಖವಾಗಿ 167 ಮನೆಗಳನ್ನ ಡೆಮಾಲಿಷನ್ ಮಾಡಿರುವಂತದ್ದು, 260 ಜನರು ಈಗಾಗಲೇ ಕೂಡ ಮನೆಗಾಗಿ ಅರ್ಜಿಯನ್ನು ಹಾಕಿರುವಂತದ್ದು. ಎರಡನೇದು, ಒಂದೊಂದು ಮನೆಯಿಂದ ಇಬ್ಬಿಬ್ರು 3 ಜನ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಎರಡನೇದು, ವಸೀಂ ಲೇಔಟ್ ಇರ್ಬೋದು, ಫಕೀರ್ ಲೇಔಟ್ ಇರ್ಬೋದು, ಕೋಗಿಲ್ ಲೇಔಟ್, ಅಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಜನ ನಿವಾಸಿಗಳು ಕೂಡ ಅರ್ಜಿಗಳನ್ನ ಹಾಕಿದ್ದಾರೆ. ಅರ್ಜಿಗಳನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿ ಇಲ್ಲೇ ವಾಸವಾಗಿದ್ದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟು ಅರ್ಜಿಗಳನ್ನ ಕೂಡ ಹಾಕಿರುವಂತದ್ದು. ಆ ನಿಟ್ಟಿನಲ್ಲಿ ರೇಷನ್ ಕಾರ್ಡ್ ಇರ್ಬೋದು ಮತ್ತೆ ವೋಟರ್ ಐಡಿ ಎರಡನ್ನೂ ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಕೋಗಿಲು ಲೇಔಟ್ನ ಒಳಭಾಗದಲ್ಲಿ ಅಂದ್ರೆ ಏನೀಗ ಫಕೀರ್ ಲೇಔಟ್ ಇದೆ, ವಸೀಂ ಲೇಔಟ್ ಇದೆ, ಈ ಭಾಗದಲ್ಲಿ ಒಂದು ಶಾಲೆ ಕೂಡ ಇರುವಂತದ್ದು. ಆ ಶಾಲೆಯ ದಾಖಲಾತಿಗಳನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಗಣಿಸಿರುವಂತದ್ದು. ಅಂದ್ರೆ ಇಲ್ಲಿ ಯಾರ್ಯಾರು ಮನೆಗಳಿಗೆ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅವರ ಮಕ್ಕಳ TC ಇರಬಹುದು ಮತ್ತೆ ಶಾಲಾ ದಾಖಲಾತಿಗಳನ್ನ ಕೂಡ ಅಧಿಕಾರಿಗಳು ಪರಿಗಣಿಸಿ ಈಗ ಮೊದಲ ಹಂತದಲ್ಲಿ 26 ಜನರಿಗೆ ಮನೆಯನ್ನ ನೀಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನ ಈಗಾಗಲೇ ವಸತಿ ಸಚಿವರು ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿರುವಂತಹ ನಿವಾಸಿಗಳ ಎರಡನೇ ಅಂದ್ರೆ ಯಾರ್ಯಾರು ಏನೇನು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.